ಅರಸೀಕೆರೆ ತಾಲೂಕಿನ ಮುದ್ದನಹಳ್ಳಿ ಗ್ರಾಮದ ರೈತ ಚಂದ್ರನಾಯಕ್ ಅವರ ಬಾಳೆ ತೋಟವನ್ನು ದುಷ್ಕರ್ಮಿಗಳು ಗುರಿಯಾಗಿಸಿಕೊಂಡು 250ಕ್ಕೂ ಹೆಚ್ಚು ಬಾಳೆ ಗೊನೆಗಳನ್ನು ಕಳವು ಮಾಡಿರುವುದರ ಜೊತೆಗೆ ಉಳಿದ ಗಿಡಗಳನ್ನು ಸಂಪೂರ್ಣ ಹಾನಿಗೊಳಪಡಿಸಿದ ಘಟನೆ ರೈತನನ್ನು ತೀವ್ರ ಸಂಕಷ್ಟಕ್ಕೆ ತಳ್ಳಿದೆ. ಮುದ್ದನಹಳ್ಳಿ ಸಮೀಪ ಹಾಸನ ರಸ್ತೆಗೆ ಹೊಂದಿಕೊಂಡಿರುವ ತಮ್ಮ 25 ಗುಂಟೆ ಜಮೀನಿನಲ್ಲಿ ಚಂದ್ರನಾಯಕ್ ಅವರು ಸುಮಾರು 1 ವರ್ಷದಿಂದ ಬಾಳೆ ಬೆಳೆ ಬೆಳೆಸಿದ್ದರು. ಉತ್ತಮ ಆರೈಕೆಯಿಂದ ಬೆಳೆದ ಬೆಳೆ ಈಗ ಕಟಾವು ಹಂತಕ್ಕೆ ತಲುಪಿದ್ದು ಮಾರುಕಟ್ಟೆಗೆ ಸಾಗಿಸಲು ಸಿದ್ಧವಾಗಿತ್ತು. ಆದರೆ ಇದೇ ಸಮಯದಲ್ಲಿ ಕಳ್ಳರು ನುಗ್ಗಿ ಬಾಳೆ ಗೊನೆಗಳನ್ನು ಕಳವು ಮಾಡಿರುವುದಷ್ಟೇ ಅಲ್ಲದೆ ಉಳಿದ ಗಿಡಗಳನ್ನು ಸಹ ನಾಶಪಡಿಸಿದ್ದಾರೆ. ಇದರಲ್ಲಿ 500 ಸಸಿ ಹಾಕಿದ್ವಿ. 1 ವರ್ಷದಿಂದ ನೀರು, ಗೊಬ್ಬರ, ಮನೆ, ಮಕ್ಕಳು, ಹೆಂಡತಿ ಎಲ್ಲ ಸೇರಿ ಕಷ್ಟಪಟ್ಟು ಮಾಡಿ ಬೆಳೆ ಇದರಲ್ಲಿ ಒಂದು 200-250 ಗೊನೆಯನ್ನು ಕಡ್ಕೊಂಡು ಹೋಗಿದ್ದಾರೆ. ಒಟ್ಟು 500 ಸಸಿ ಇರೋದು 28 ಗುಂಟೆ ಜಾಗ ಇದು. ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಒಂದು ವರ್ಷದಿಂದ ನೀರು, ಗೊಬ್ಬರ, ಆಗೋ ಕೂಲಿ, ಔಷಧಿ ಎಲ್ಲ ರಾತ್ರಿ ಬಂದು 300 ಗೊನೆ ಹೋಗಿದೆ. ಇನ್ನು ಬಂದಿರೋ 300 ಗೊನೆನೂ ಕಡ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಇನ್ನೊಂದು ಬಂದಿಲ್ಲ ಅಂತ ಒಂದು 200 ಅದು ಬರಲ್ಲ, ಅದನ್ನು ಎಲ್ಲ ಕಡ್ಕೊಂಡು ಏಟಾಗಿದೆ. ಗಿಡನೇ ಕಡ್ದ್ಬಿಟ್ಟಿದ್ದಾರೆ, ಫುಲ್ ರಂಪ ಮಾಡಿಬಿಟ್ಟಿದ್ದಾರೆ. ಒಳ ಕಾಡು ಹಂದಿ ನುಗ್ಗಂಗೆ ಹಾಳು ಮಾಡ್ತಾರೆ. ಯಾರ ಮೇಲಾರ ಅನುಮಾನ ಇದೆಯಾ ನಿಮಗೆ? ಯಾರ ಮೇಲೂ ಅನುಮಾನ ಇಲ್ಲ. ಅಲ್ಲ, ಈಗ ಅಷ್ಟೊಂದು ಕತ್ಕೊಂಡು ಹೋಗಿದಾರಲ್ಲ, ನಿಮ್ಗೆ ಏನ್ ಗಾಡಿ ಬಂದಿದ್ದು ಏನು ಇಲ್ಲ, ಏನು ಗಾಡಿ ಬಂದು ನೋಡ್ರದು ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿಲ್ಲ? ಯಾವ ಗಾಡಿ ಪ್ಲೇಟ್ ನಂಬರ್ ಏನು ಗೊತ್ತಿಲ್ಲ ಸರ್. ಚೆಕ್ ಮಾಡಿಸಿದ್ವಿ, ಗಾಡಿ ಹೋಗ್ತಿರೋದು ಕಾಣಿಸ್ತಿದೆ, ಬಟ್ ಪ್ಲೇಟ್ ನಂಬರ್ ಸಿಕ್ತಿಲ್ಲ. ಈಗ ಎಷ್ಟು ಕಳ್ತನ ಆಗಿದೆ? ಒಟ್ಟು 250 ಗೊನೆ ಹೋಗಿದೆ. ಮತ್ತೆ ಅರ್ಧ ಅದರಲ್ಲಿ ವೇಸ್ಟ್ ಆಗಿದೆ. ಇನ್ನೂ ಇದಾವಲ್ಲ, ಇನ್ನೊಂದು 200-250 ಇದಾವಲ್ಲ, ಅವೇನು ಬರಲ್ಲ. ಎಷ್ಟು ವ್ಯಾಲ್ಯೂ ಆಗ್ಬೋದು ಹೋಗಿರೋದು? ಈಗ ಹೆಚ್ಚು ವ್ಯಾಲ್ಯೂ ಇವತ್ತು 45 ರೂಪಾಯಿ 50 ರೂಪಾಯಿ kg ಇದೆ. ಹೆಚ್ಚು ಒಂದು 22 ಟನ್ ಹೋಗಿದೆ. ಅವರಿಗೆ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಈ ನಡುವೆ ಕಷ್ಟಪಟ್ಟು ಕೆಲವು ರೈತರು ಕೊಳವೆ ಬಾವಿಗಳ ನೀರನ್ನ ಆಶ್ರಯಿಸಿ ಬೆಳೆ ಬೆಳೀತಾರೆ. ಒಂದೆಡೆ ಮಾರ್ಕೆಟಲ್ಲಿ ಬೆಳೆದ ಬೆಳೆಗೆ ಬೆಲೆ ಸಿಗ್ತಿಲ್ಲ, ಮತ್ತೊಂದು ಕಡೆ ಅಂಥದ್ದು ಅದು ದಾಟಿ ಏನಾದ್ರು ಇನ್ನೊಬ್ಬ ರೈತರು ಬೆಳೀತಾರೆ ಅಂದರೆ ಕೆಲವರು ಅದನ್ನು ಸಹಿಸಲ್ಲ. ಇವತ್ತು ನಮ್ಮ ಸ್ನೇಹಿತರು ಅವ್ರ ತೋಟದಲ್ಲೇನು ಬಾಳೆ ಬೆಳೆದಿದ್ರು, ಇನ್ನೇನು ಇವತ್ತು ಕಟಾವು ಮಾಡಬೇಕು, ಕಟಾವು ಮಾಡಿ ಮಾರ್ಕೆಟಿಗೆ ಬಿಡಬೇಕು ಅಂತಿದ್ರು. ಆದರೆ ದುರ್ದೈವ, ಅವರ ಶ್ರಮ, ಅವ್ರು ಕಳೆದೇನು ಒಂದು ಕಾಲು ವರ್ಷದಿಂದ ಅವರು ಈ ಬೆಳೆ ಬೆಳಿಬೇಕು ಅಂತ ಅವ್ರ ಕುಟುಂಬದವರು ಕಷ್ಟಪಟ್ಟು ಬೆಳೆ ಬೆಳೆದಿದ್ರು. ಇವತ್ತು ಯಾರೋ ಕಳ್ಳರ ಪಾಲಾಗಿದೆ. ಆದರೆ ಅದು ವಿಕೃತ ಮನಸ್ಸು ಹೆಂಗಿದೆ ಅಂದರೆ, ಅವ್ರದ್ದು ಏನು ತಾವೇ ಕಷ್ಟಪಟ್ಟು ಬೆಳೆದಿದ್ದೀವಿ ಅನ್ನೋ ಥರ ಒಂದು ಕಾಯಿನ ಬಾಳೆ ಗೊನೆಗಳನ್ನು ಕಡ್ಕೊಂಡು ಹೋಗಿದ್ದಾರೆ. ಮತ್ತು ಕೆಲವು ಗೊನೆಗಳನ್ನು ಮರನ ತುಂಡರಿಸಿ ಹೋಗಿದ್ದಾರೆ. ಅದು ಅವ್ರ ವಿಕೃತ ಮನೋಭಾವ ತೋರಿಸುತ್ತೆ. ಆದರೆ ಈ ರೀತಿ ಆಗಬಾರ್ದು. ಪೊಲೀಸ್ ಇಲಾಖೆ ಇರ್ತದೆ, ಗಮನ ಹರಿಸಬೇಕು. ಅವ್ರಿಗೆ ಯಾರು ಈ ಕೃತ್ಯ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಮತ್ತು ಬೆಳೆ ಕಳ್ಕೊಂಡಂಥ ರೈತರಿಗೆ ಪರಿಹಾರ ಕೊಡಬೇಕು ಅಂತ ನಾನು ಕೂಡ ಒತ್ತಾಯಿಸ್ತೀನಿ.